Today, discussion about causes and effects of drug abuse. The causes of drug abuse is not known, nor is it understood why some people can abuse drugs briefly and stop without difficulty, whereas others continue using drug dispute undesirable ಕಾನ್ಸಿಕ್ವೆನ್ಸಸ್. ಇದರ ಪ್ರಮುಖವಾದ ಕಾರಣಗಳನ್ನು ಲೆಕ್ಕ ಹಾಕೊಂಡಾಗ ಅವರ ವೈಯಕ್ತಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಮತ್ತು ಅವರು ಏನಕ್ಕೆ ಡ್ರಗ್ ಅಬ್ಯೂಸ್ಗೆ ಒಳಗಾಗಿದ್ದಾರೆ ಅಂತಕ್ಕಂಥದ್ದನ್ನು ಮತ್ತು ಕೆಲವರು ಹಾಗೆ ಅವರು ವಿತೌಟ್ ಎನಿ ಡಿಫಿಕಲ್ಟಿ ಇಲ್ಲದಂಗೆ ಸ್ಟಾಪ್ ಮಾಡೋದನ್ನು ನಾವು ಕಾಣ್ತೀವಿ. ಮತ್ತು ಕೆಲವರು ಏನು ಮಾಡ್ತಾರೆ, ಇಟ್ಸ್ ಅನ್ ಕಂಟಿನ್ಯೂಯಸ್ ಯೂಸಿಂಗ್ ಡ್ರಗ್ ಡಿಸ್ಪ್ಯೂಟ್ ಅನ್ಡಿಸರಬಲ್ ಕಾನ್ಸಿಕ್ವೆಂಟ್, ಅನ್ನೆಸರಿ ಆದಂಥ ಕಾನ್ಸಿಕ್ವೆನ್ಸಸ್ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಹಾಗಾಗಿ ಆ ಒಂದು ಡ್ರಗ್ಗನ್ನು ತಗೊಳ್ಳೋದನ್ನ ಕಾಣ್ತೀವಿ. ಅಂದರೆ ಪ್ರಮುಖವಾಗಿ ಬರ್ತಕ್ಕಂಥದ್ದು ಬಯಾಲಜಿಕಲ್ ಫ್ಯಾಕ್ಟರ್ಸ್ ಅಂತ ಕರೀತಾರೆ. ಈ ಬಯಾಲಜಿಕಲ್ ಫ್ಯಾಕ್ಟರ್ಸ್ ಏನಾಗುತ್ತೆ, ಸಚ್ ಆಸ್ ಜೆನೆಟಿಕ್ಸ್ ಆ್ಯಂಡ್ ದ ಪ್ರೆಸೆನ್ಸ್ ಆಫ್ ಅದರ್ಸ್, ಅಂದರೆ ಈ ಒಂದು ಅನುವಂಶೀಯ ಗುಣಗಳು ಅಂತ ಏನು ಕರಿತೀವಲ್ಲ, ಅಥವಾ ಜೈವಿಕ ಅಂಶಗಳು ಕಾರಣ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೈಟ್ರೈಕ್ ಡಿಸಾರ್ಡರ್ಸ್ ಮೇ ಪ್ಲೇ ಎ ರೋಲ್ ಆ್ಯಸ್ ಮೆನಿ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಸಚ್ ಆಸ್ ಪೀರ್ ಪ್ರೆಸರ್, history of abuse and stress, and developmental factors such as the timings of drug exposure. ಈ ಬಯಾಲಜಿಕಲ್ ಫ್ಯಾಕ್ಟರ್ಸಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ಯಾರು ಈ ಒಂದು ಅಬ್ಯೂಸ್ಗೆ ಒಳಗಾಗಿರ್ತಾರಲ್ಲ ಅವರಲ್ಲಿ ಆಗ್ತಕ್ಕಂಥ ಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್ ಆಗಿರ್ಬೋದು, ಅವರ ರೋಲ್ ಆಗಿರ್ಬೋದು, ಅಥವಾ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್, ಅವರ ಪರಿಸರದ ಪ್ರಭಾವ ಆಗಿರ್ಬೋದು, ಸಚ್ ಆಸ್ ಪೀರ್ ಪ್ರೆಸರ್, ಅಂದರೆ ಅವರ ಒಂದು ಸಂಗಡಿಗರು ಅಥವಾ ಸ್ನೇಹಿತರು ಅಂತ ಏನು ಕರಿತೀವಲ್ಲ ಅವರ ಒತ್ತಡದ ಮೇರೆಗೆ, ಮತ್ತು ಆ ಹಿಸ್ಟ್ರಿ ಆಫ್ ಅಬ್ಯೂಸ್ ಅಂದರೆ ಅವರ ಒಂದು ಹಿಂದೆ ಅವರ ತಂದೆ ತಾಯಿಗಳಾಗಿರ್ಬೋದು, ಕುಟುಂಬದವರಾಗಿರ್ಬೋದು, ಅಥವಾ ಫ್ರೆಂಡ್ಸು ಅವ್ರ ಜೊತೆ ಹಿಸ್ಟ್ರಿ, ಅವರ ಅಬ್ಯೂಸ್ ಸ್ಟ್ರೆಸ್ ಆಗಿರ್ಬೋದು, ಅವ್ರ ಜೊತೆಗೆ ಒತ್ತಡದ ಪರಿಸ್ಥಿತಿ ಆಗಿರ್ಬೋದು, ಅವರ ಒತ್ತಡದ ಸ್ಥಿತಿ ಈ ಒಂದು ಅಬ್ಯೂಸ್ಗೆ ಒಳಗಾಗೋದನ್ನು ಕಾಣ್ತೀವಿ. ಜೊತೆಗೆ ಡೆವಲಪ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ಈ ದೈಹಿಕ ಬೆಳವಣಿಗೆ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ಆಗ್ತಕ್ಕಂಥ ಕುಂದು ಕೊರತೆಗಳನ್ನು ನಿಲ್ಲಿಸಲಿಕ್ಕೆ ಬಳಸ್ತಕ್ಕಂಥ ಡ್ರಗ್ಸಿಂದ ಏನಾಗುತ್ತೆ, ಈ ರೀತಿಯ ಒಂದು ಅಬ್ಯೂಸ್ಗೆ ಒಳಗಾಗೋದನ್ನು ನಾವು ಕಾಣ್ತೀವಿ. ಎ ನಂಬರ್ ಆಫ್ ಫ್ಯಾಕ್ಟರ್ಸ್ ಇನ್ಕ್ರೀಸಿಂಗ್ ಎ ಪರ್ಸನ್ಸ್ ರಿಸ್ಕ್ ಆಫ್ ಅಬ್ಯೂಸಿಂಗ್ ಡ್ರಗ್ಸ್. ನಾಟ್ ಆಲ್ ಪೀಪಲ್ ವಿತ್ ರಿಸ್ಕ್ ಫ್ಯಾಕ್ಟರ್ಸ್ ವಿಲ್ ಅಬ್ಯೂಸ್ ಡ್ರಗ್ಸ್. ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಡ್ರಗ್ ಅಬ್ಯೂಸ್ ಇನ್ಕ್ಲೂಡ್ ಆಂಗ್ಸೈಟಿ ಡಿಸಾರ್ಡರ್ಸ್ ಆರ್ ಡಿಪ್ರೆಷನ್. ಏನು ಆಂಗ್ಸೈಟಿ, ಸಂಯೋಗಾತ್ಮಕ ಸ್ಥಿತಿಯನ್ನು ಏನು ಕರೀತೀವಲ್ಲ, ಈ ರೋಗಕ್ಕೆ ಸಂಬಂಧಪಟ್ಟಂಥ ಉದ್ವಿಗ್ನತೆಗೆ ಸಂಬಂಧಪಟ್ಟಂಥ ಅಂಶಗಳನ್ನು ನಾವಿಲ್ಲಿ ಕಾಣ್ತೀವಿ. ಅಟೆನ್ಷನ್ ಡಿಫಿಕಲ್ಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್ಸ್, ಏನೋ ಸಂಯೋಗಾತ್ಮಕ ಹೈಪರ್ ಆ್ಯಕ್ಟಿವಿಟಿ ಇರ್ತಕ್ಕಂಥ ಡಿಸಾರ್ಡರ್ಸಲ್ಲಿ ನಾವು ಕಾಣ್ತೀವಿ. ಬಯೋಪೋಲಾರ್ ಡಿಸಾರ್ಡರ್ಸ್, ದ್ವಿಧ್ರುವ ವಿಕಾರದವರು. ಅರ್ಲಿ ಡ್ರಗ್ ಯೂಸರ್ಸ್, ತುಂಬ ಚಿಕ್ಕ ವಯಸ್ಸಿನಲ್ಲೇ ಡ್ರಗ್ಸ್ನ ಬಳಸ್ತಕ್ಕಂಥವ್ರು. ಲ್ಯಾಕ್ ಆಫ್ ಪ್ರೀನೆಟಲ್ ಸೂಪರ್ವಿಷನ್, ಆ ಒಂದು ಪ್ರೀನೆಟಲ್ ಸಮಯದಲ್ಲಿ ಆಗ್ತಕ್ಕಂಥ ಸೂಪರ್ವಿಷನ್ ಏನಾಗಿರುತ್ತೆ ಅದರ ಕೊರತೆ ಇರ್ತಕ್ಕಂಥದ್ರಲ್ಲಿ ನಾವು ಕಾಣ್ತೀವಿ. ಮೇಲ್ ಜೆಂಡರಲ್ಲಿ ಹೆಚ್ಚಾಗಿದ್ದನ್ನು ಕಾಣ್ತೀವಿ. ಪ್ರೀನೇಟಲ್ ಸಬ್ಸ್ಟೆನ್ಸಸ್ ಅಬ್ಯೂಸ್. ಪೀರ್ ಪ್ರೆಸರ್ ಅಂದರೆ ಒಂದು ಒತ್ತಡದ ಒಂದು ಸ್ನೇಹಿತರ ಒಂದು ಒತ್ತಡಕ್ಕೆ. ಪರ್ಸನಾಲಿಟಿ ಡಿಸಾರ್ಡರ್ಸ್ ಸಚ್ ಆಸ್ ಆ್ಯಂಟಿ ಸೋಷಿಯಲ್ ಬಿಹೇವಿಯರಲ್ ಡಿಸಾರ್ಡರ್ಸ್ ಆರ್ ಬಾರ್ಡರ್ ಲೈನ್ ಪರ್ಸನಾಲಿಟಿ, ಅಂದರೆ ಈ ಒಂದು ವ್ಯಕ್ತಿತ್ವ ವಿಕಾರಕ್ಕೊಳಗಾಗಿರ್ತಕ್ಕಂಥವ್ರು ಇರ್ತಾರಲ್ಲ, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಂತ ಏನು ಕರಿತೀವಲ್ಲ ಅವರು. ಆಮೇಲೆ ಅಂತಿಮ ಸೀಮಾರೇಖೆ ವ್ಯಕ್ತಿತ್ವಕ್ಕೊಳಗಾದಂಥವರಲ್ಲಿ ಫಿಸಿಕಲ್ ಆರ್ ಸೆಕ್ಷುವಲ್ ಅಬ್ಯೂಸಲ್ಲಿ ಇರ್ತಕ್ಕಂಥವ್ರು. ಪೂರ್ ಫ್ಯಾಮಿಲಿ ಕಮ್ಯುನಿಕೇಷನ್ ಆರ್ ಬಾಂಡಿಂಗ್ ಆ್ಯಂಡ್ ಸ್ಟ್ರೆಸ್, ಒತ್ತಡಕ್ಕೊಳಗಾದಂಥವರಲ್ಲಿ ನಾವು ಈ ಒಂದು ಸಬ್ಸ್ಟೆನ್ಸ್ ಅಬ್ಯೂಸ್ನ ಕಾಣ್ತೀವಿ. ಹೌ ಈಸ್ ಡ್ರಗ್ ಅಬ್ಯೂಸ್ ಟ್ರೀಟೆಡ್? ಇಲ್ಲಿ ಪ್ರಮುಖವಾಗಿ ಹೇಳೋದ ಪ್ರಕಾರ ಏನಾಗುತ್ತೆ ಅಂದರೆ, ಈ ಅವರ ಚಟಕ್ಕೆ ಮಾನಸಿಕ, ದೈಹಿಕ ಮತ್ತು ಸಾಮಾಜಿಕ ಕಾರಣಗಳು ಸಮೇತ ಕಾರಣ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಪ್ರಮುಖ ಮಾನಸಿಕ ಕಾರಣ ಏನಪ್ಪ ಅಂದರೆ, ಬಾಲ್ಯದಲ್ಲಿ ಮಮತೆಯ ಕೊರತೆ ಇರತಕ್ಕಂಥದ್ದು. ಬಾಲ್ಯದಲ್ಲಿ ತಾಯಿಯ ಮಮತೆಯ ಪ್ರೀತಿ ಪ್ರೇಮದಿಂದ ವಂಚಿತರಾದಂಥ ಮಕ್ಕಳಲ್ಲಿ ಈ ರೀತಿಯ ದುಶ್ಚಟಗಳನ್ನ ಕಾಣ್ತಾ ಹೋಗ್ತೀವಿ. ವ್ಯಕ್ತಿತ್ವದ ಅಂಶಗಳನ್ನು ನೋಡಿದಾಗ ಪರ್ಸನಾಲಿಟಿ ಫ್ಯಾಕ್ಟರ್ಸ್ನ ಖಿನ್ನತೆ, ವ್ಯಕ್ತಿತ್ವವುಳ್ಳವರು, ಚಿಂತೆಯಿಂದ ದೂರವಾಗಲು, ಸಮಾಜ ವಿರೋಧಿ ವ್ಯಕ್ತಿತ್ವ ಹೊಂದಿರತಕ್ಕಂಥವರು, ಸಮಾಜದ ನೀತಿ ನಿಯಮಗಳ ವಿರುದ್ಧ ವರ್ತನೆ ತೋರಲು ಮತ್ತು ತಾರುಣ್ಯದ ಸಹಜ ಕುತೂಹಲಕ್ಕಾಗಿ ಅನುಕರಣೆ, ದುಸ್ಸಾಹಸ ಪ್ರವೃತ್ತಿ, ಪ್ರತಿಭಟನೆ ಮನೋಭಾವ, ಮಾನ್ಯತೆ ಪಡೆಯಬೇಕೆಂಬ ಬಯಕೆ, ಕೀಳರಿಮೆಯಂತಹ ಹೋಗಲಾಡಿಸ್ತಕ್ಕಂಥ ಮುಂದೆ ಬರಬೇಕೆಂಬ ಒಂದು ಐಡೆಂಟಿಟಿ ಆಧಾರದ ಮೇಲೆ ಈ ಕಾರಣದಿಂದ ಮಾದಕ ವಸ್ತುಗಳ ಸೇವನೆಯನ್ನು
ಪ್ರಚೋದನೆ ನೀಡೋದನ್ನು ಕಾಣ್ತೀವಿ. ಅದೇ ರೀತಿ ಸೈಕೋಟಿಕ್ ಡಿಸಾರ್ಡರ್ಸ್ ಅಂತ ಏನು ಕರೀತಾರೆ, ಮನೋರೋಗಗಳು ಅಂತ ಹೇಳ್ಬಿಟ್ಟು ಇಚ್ಛಿತ ಆಗ್ಬೋದು, ವಿಕಲತೆ, ಉನ್ಮಾದ ಇತ್ಯಾದಿ ಮನೋರೋಗಗಳಿಂದ ಬಳಸತಕ್ಕಂಥವರು ಮಾದಕ ವಸ್ತುಗಳ ಸೇವನೆಯನ್ನು ಮಾಡ್ತಾರೆ. ಹಾಗೆ ದೈಹಿಕ ಕಾರಣಗಳು ಬಂದಾಗ ಮೋಸದಿಂದಲೋ ಒತ್ತಾಯದಿಂದಲೋ ಹೇಗೋ ಏನೋ ಒಂದೆರಡು ಬಾರಿ ಮಾಡಿದ ಮಾದಕ ವಸ್ತುಗಳ ಸೇವನೆಯಿಂದ ನರಮಂಡಲದ ಆಗುವ ಬದಲಾವಣೆಯಿಂದ ಚಟಕ್ಕೊಳಗಾಗ್ತಕ್ಕಂಥದ್ದು. ಕೆಲವೊಮ್ಮೆ ಶಸ್ತ್ರಚಿಕಿತ್ಸೆ ವೇಳೆಯಲ್ಲಿ ಅಥವಾ ಅತಿ ನೋವಿಗಾಗಿ ಪಡೆಯುವ ನೋವು ನಿವಾರಕಗಳ ಔಷಧಿಗಳನ್ನು ಚಟಗಳ ವಸ್ತುಗಳಾಗಿ ಪರಿವರ್ತನೆ ಮಾಡ್ಕೊಳ್ಳೋದನ್ನು ನಾವು ಕಾಣ್ತೀವಿ. ಹಾಗೆ ಸಾಮಾಜಿಕ ಕಾರಣಗಳನ್ನು ನೋಡಿದಾಗ ಮಾದಕ ವಸ್ತುಗಳು ಸುಲಭವಾಗಿ ದೊರೆಯತಕ್ಕಂಥ ವಾತಾವರಣ, ಮತ್ತು ಮದ್ಯದ ಚಟುವಟಿಕೆಯಿಂದಾಗುವ ಸಂಘ, ಒಂಟಿತನ, ಅನಿಶ್ಚಯತೆ ಬಗ್ಗೆ, ಸಾಮಾಜಿಕ ಅಸಡ್ಡೆ ಮುಂತಾದವುಗಳು ಈ ಒಂದು ವ್ಯಸನಕ್ಕೆ ಕಾರಣ ಆಗೋದನ್ನು ನಾವು ಕಾಣ್ತೀವಿ. ಒಟ್ಟಾರೆ ಹೇಳೋದಾದರೆ ಒಬ್ಬ ವ್ಯಕ್ತಿ ನರಮಂಡಲದ ಸ್ಥಿತಿ, ವ್ಯಕ್ತಿತ್ವ, ಮಾನಸಿಕ ಆರೋಗ್ಯ, ಸಾಮಾಜಿಕ ಒತ್ತಡ ಹಾಗೂ ಪರಿಸರದ ಪ್ರಭಾವ ಈ ಎಲ್ಲ ಅಂಶಗಳಿಂದ ಮಾದಕ ವಸ್ತುಗಳ ಚಟಕ್ಕೆ ಕಾರಣ ಆಗೋದನ್ನು ನಾವು ಕಾಣ್ತೀವಿ. ಅದನ್ನು ಹೇಗೆ ನಾವು ತಡೆಗಟ್ತೀವಿ ಅಂತಂದರೆ, ದ ಗೋಲ್ ಆಫ್ ಡ್ರಗ್ ಅಬ್ಯೂಸ್ ಟ್ರೀಟ್ಮೆಂಟ್ ಆರ್ aimed ಟು ಸ್ಟಾಪಿಂಗ್ ಡ್ರಗ್ ಸೀಕಿಂಗ್ ಆ್ಯಂಡ್ ಯೂಸ್, ಪ್ರಿವೆಂಟಿಂಗ್ ಕಾಂಪ್ಲಿಕೇಶನ್ಸ್ ಆಫ್ ಡ್ರಗ್ ವಿತ್ಡ್ರಾಯಲ್ಸ್, ರಿಹಬಿಲಿಟೇಷನ್, ಮೇಂಟೈನಿಂಗ್ ಅಬ್ಸ್ಟೆನ್ಸಸ್ ಆ್ಯಂಡ್ ಪ್ರಿವೆಂಟಿಂಗ್ ರಿಲ್ಯಾಪ್ಸ್. ಅಂದರೆ ವ್ಯಕ್ತಿ ಮಾದಕ ದ್ರವ್ಯಗಳ ಅವಲಂಬನೆ ಒಳಗಾದಂಥ ಮುನ್ನವೇ ತಡೆಗಟ್ಟಲು ಅನುಸರಿಸಬೇಕಂತ ಒಂದು ಮಾರ್ಗಸೂಚಿಯಾಗೋದನ್ನ ನಾವು ಕಾಣ್ತೀವಿ. ಮೊಟ್ಟ ಮೊದಲಿಗೆ ನಾವು ಯುವ ಪೀಳಿಗೆ, ನಾವೇನು ಯೂತ್ಸ್ ಅಂತ ಕರೀತೀವಲ್ಲ, ಇವರು ಜನಸಾಮಾನ್ಯರಿಗೆ ಮಾದಕ ವಸ್ತುಗಳ ಬಳಕೆಯಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳನ್ನು ನಾವು ಅರಿವು ಮೂಡಿಸತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ. ಹಾಗೆ ಸಮಾಜದ ಅಷ್ಟೇ ಜವಾಬ್ದಾರಿಯುತವಾಗಿ ಕೇವಲ ಮದ್ಯ ವ್ಯಸನಿಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸುವ ಬದಲು ಯಾಕೆ ಅವರು ವ್ಯಸನಿಗಳಾಗುತ್ತಾರೆ ಎಂಬುದನ್ನು ಅವರ ಅನಾರೋಗ್ಯದ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಹಾಗೆ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ದ ಡ್ರಗ್ ಬೀಯಿಂಗ್ ಅಬ್ಯೂಸ್ಡ್, ವೆದರ್ ಅಡಿಕ್ಷನ್ ಈಸ್ ಪ್ರೆಸೆಂಟ್ ಆರ್ ವೆದರ್ ದೇರ್ ಆರ್ ಕೋಎಕ್ಸಿಸ್ಟಿಂಗ್ ಹೆಲ್ತ್ ಆರ್ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಅಂತ ಕರೀತಾರೆ. ಅಂದರೆ ಮದ್ಯವ್ಯಸನವನ್ನು ಆಗಿಂದಾಗೆ ಚರ್ಚಿಸಿ ಅದರುಂಟಾಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಮನವರಿಕೆ ಮಾಡಿಕೊಡೋದ್ರ ಮೂಲಕ ಉತ್ತಮ ಪ್ರತಿಫಲವನ್ನು ಪಡೀತಕ್ಕಂಥದ್ದು. ಚಟದ ಪ್ರಾರಂಭದಲ್ಲಿ ಚಿಕಿತ್ಸೆ ಸುಲಭವಾಗಿರುತ್ತೆ. ಆದ್ದರಿಂದ ರೋಗಿಗಳಲ್ಲಿ ವಿಶ್ವಾಸವನ್ನು ಬೆಳೆಸಿಕೊಂಡು ಚಟ ಬಿಡಲು ರೋಗಿಗೆ ಪೂರ್ವಕವಾಗಿ ಒಪ್ಪಿಕೊಳ್ಳುವಂತೆ ಮಾಡ್ತಕ್ಕಂಥದ್ದು ಒಂದು ಪ್ರಮುಖವಾದಂಥ ಒಂದು ಇದೆ. ಟ್ರೀಟ್ಮೆಂಟ್ ಆಫ್ ಡ್ರಗ್ ಅಬ್ಯೂಸ್ ಈಸ್ ಆಫನ್ ಆನ್ ಎಕ್ಸ್ಟೆಂಡೆಡ್ ಪ್ರೋಸೆಸ್ ಇನ್ವಾಲ್ವಿಂಗ್ ಮಲ್ಟಿಪಲ್ ಕಾಂಪೊನೆಂಟ್ ಇನ್ಕ್ಲೂಡಿಂಗ್ ಕಾಗ್ನಿಟಿವ್ ಬೇರಿಯರ್ ಥೆರಪಿಯನ್ನು ಕೊಡೋದ್ರ ಮೂಲಕ ಟು ವರ್ಕ್ ಥಾಟ್ ಪ್ಯಾಟ್ರನ್ಸ್ ಆ್ಯಂಡ್ ಬಿಹೇವಿಯರ್ಸ್. ಅಂದರೆ ಈ ಸಂಜ್ಞಾನಾತ್ಮಕ ವರ್ತನಾ ಚಿಕಿತ್ಸೆ ಅಂತ ಕರೀತಾರೆ ಇದನ್ನು. ಇದು ಏನಾಗುತ್ತೆ ಅಂದರೆ ತಮ್ಮ ಆಲೋಚನೆಗಳು ಮತ್ತು ವರ್ತನೆಗಳನ್ನು ಅಧ್ಯಯನ ಮಾಡೋದ್ರ ಮೂಲಕ ಈ ಒಂದು ಟ್ರೀಟ್ಮೆಂಟ್ನ ಕೊಡ್ತಾರೆ. ಫ್ಯಾಮಿಲಿ ಥೆರಪಿ ಟು ಹೆಲ್ಪ್ ದ ಫ್ಯಾಮಿಲಿ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಟು ಅವಾಯ್ಡ್ ಎನ್ಹ್ಯಾಬಲಿಂಗ್ ಡ್ರಗ್ ಯೂಸರ್ಸ್, ಐಡೆಂಟಿಫಿಕೇಷನ್ ಆ್ಯಂಡ್ ಟ್ರೀಟ್ಮೆಂಟ್ ಆಫ್ ಕೋಎಕ್ಸಿಸ್ಟಿಂಗ್ ಕಂಡೀಷನ್ಸ್ ನಾವು ಕಾಣ್ತೀವಿ. ಹಾಗೆ ಮೆಡಿಕೇಷನ್ ಟು ಡಿಕ್ರೀಸಸ್ ಕಾರ್ವಿಂಗ್ ಬ್ಲಾಕ್ ವಿತ್ಡ್ರಾಯಲ್ ಸಿಂಪ್ಟಮ್ಸ್, counteract drug effects or to cause unpleasant side effects if your drug is used. Motivational incentives to reinforce subsistence. Motivation interviewing to utilize a person's readiness to change behavior. Rehabilitation to assist those with several addictions or recognized mental illness through the initial stage of qualifying. ಅಂದರೆ ಇಲ್ಲಿ ಹೇಳ್ದಂಗೆ ತನ್ನ ಮೊದಲ ಸ್ಥಿತಿನಲ್ಲೇ ರೋಗಿಯ ಚಟದ ಬಗ್ಗೆ, ಆ ಒಂದು ಚಿಕಿತ್ಸೆಯ ಬಗ್ಗೆ ಅಥವಾ ದುಷ್ಪರಿಣಾಮದ ಬಗ್ಗೆ ಮನವರಿಕೆ ಮಾಡೋದ್ರಿಂದ ಬೇಗ ಅವ್ರನ್ನ ಚಟದಿಂದ ಹೊರಬರಲಿಕ್ಕೆ ಸಹಕಾರ ಮಾಡ್ತಕ್ಕಂಥ. ಸಪೋರ್ಟ್ ದ ಗ್ರೂಪ್. ಡ್ರಗ್ ಮಿಸ್ಯೂಸ್, ಅಬ್ಯೂಸ್ ಆ್ಯಂಡ್ ಅಡಿಕ್ಷನ್ಸ್ ಕ್ಯಾನ್ ಆಲ್ ಲೀಡ್ ಟು ಬೋತ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಹೆಲ್ತ್ ಎಫೆಕ್ಟ್ಸ್. ಅಂದರೆ ಈ ಗ್ರೂಪಲ್ಲಿ ಹೇಳೋದ್ರ ಮೂಲಕ ಅವ್ರಿಗೆ ಡ್ರಗ್ನ ಮಿಸ್ಯೂಸಿಂದ ಆಗ್ತಕ್ಕಂಥ ಎಫೆಕ್ಟ್ಸ್ ಬಗ್ಗೆ ಹೇಳೋದ್ರ ಮೂಲಕ, ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಎಫೆಕ್ಟ್ಸ್ ಹೇಳೋದ್ರ ಮೂಲಕ ಅವ್ರಿಗೆ ಹೇಳ್ತಕ್ಕಂಥದ್ದನ್ನು ಮಾಡ್ಬೋದು. ಹಾಗಾದರೆ ಶಾರ್ಟ್ ಟರ್ಮ್ ಎಫೆಕ್ಟ್ಸ್ ಏನೇನು? ಗ್ರೂಪ್ ಥೆರಪಿ ಮೇ ಹೆಲ್ಪ್ ಪರ್ಸನ್ ಹೂ ಈಸ್ ಇನ್ ರಿಕವರಿ ಫಾರ್ ಡ್ರಗ್ ಅಬ್ಯೂಸ್. ಡ್ರಗ್ ಆರ್ ಕೆಮಿಕಲ್ ಕಾಂಪೌಂಡ್ಸ್ ದಟ್ ಎಫೆಕ್ಟ್ಸ್ ದ ಮೈಂಡ್ ಆ್ಯಂಡ್ ಬಾಡಿ. The exact effects vary among individuals and also depend on the drug, dosage and delivery method. Usage any drug, even in moderation or according to the medical prescriptions, can have short-term effects. For instance, consuming 1 or 2 servings
of alcohol can lead to mild intoxication. A person may feel relaxed, uninhibited, or sleepy. Nicotine from cigarettes and other tobacco products raises blood pressure and increasing alertness. Long term effects ಏನಪ್ಪ ಅಂದರೆ the long term effects, physical effects for drug use vary depending on the type of drug and the duration of use. However, experts have linked chronic drugs use with the following health conditions. ಒಂದು cardiovascular diseases, stimulants such as cocaine and methamphetamines can damage the heart and blood vessels. ಅಂದರೆ ಸ್ಟಿಮ್ಯುಲೆಂಟ್ಸ್ ಬಳಸೋದ್ರಿಂದ ಹಾರ್ಟ್ ಮತ್ತು ಬ್ಲಡ್ ವೆಸಲ್ಸ್ಗೆ ಎಫೆಕ್ಟ್ ಆಗೋದನ್ನು ಕಾಣ್ತೀವಿ. ದ ಲಾಂಗ್ ಟರ್ಮ್ ಯೂಸ್ ಆಫ್ ದೀಸ್ ಡ್ರಗ್ಸ್ ಕ್ಯಾನ್ ಲೀಡ್ ಟು ಕೊರೊನರಿ ಆರಿಟರಿ ಡಿಸೀಸಸ್, ಅರ್ಥೋಮಿಯಾ ಅಂಡ್ ಹಾರ್ಟ್ ಅಟ್ಯಾಕ್ಸ್, ರೆಸ್ಪಿರೇಟರಿ ಪ್ರಾಬ್ಲಮ್ಸ್. ಅಂದರೆ ಹಾರ್ಟ್ ಅಟ್ಯಾಕ್ ಮತ್ತು ಉಸಿರಾಟದ ಸಮಸ್ಯೆಯನ್ನು ನಾವು ಎದುರಿಸಬೇಕಾಗುತ್ತೆ. ಡ್ರಗ್ಸ್ ದಟ್ ಪೀಪಲ್ ಸ್ಮೋಕ್ ಆರ್ ಇನ್ಹೇಲ್ ಕ್ಯಾನ್ ಡ್ಯಾಮೇಜ್ ದ ರೆಸ್ಪಿರೇಟರಿ ಸಿಸ್ಟಮ್ಸ್. ಇನ್ಹೇಲ್ ಮತ್ತು ಸ್ಮೋಕ್ ಮಾಡೋದ್ರ ಮೂಲಕ ಏನಾಗುತ್ತೆ, ನಾವು ರೆಸ್ಪಿರೇಟರಿ ಸಿಸ್ಟಮ್ ಲೀಡ್ ಟು ಕ್ರಾನಿಕ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಆ್ಯಂಡ್ ಡಿಸೀಸನ್ನು ಕಾಣ್ತೀವಿ. ಒಪೇಡಿಯೋ ಸ್ಲೋ ಎ ಪರ್ಸನ್ಸ್ ಬ್ರೀತಿಂಗ್ by binding to specific receptions in the central nervous system that regulate respiration by depressing a person's respiration. These drugs can lead to slow breathing or heavily snoring. ಅಂದರೆ ಸ್ನೋರಿಂಗ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ, ಸ್ಲೋ ಬ್ರೀತಿಂಗು, ಆಮೇಲೆ ಡಿಪ್ರೆಸ್ಸಿಂಗ್ ಆಫ್ ಪರ್ಸನ್ ರೆಸ್ಪಿರೇಟ್ರಿ, ಯಾವಾಗ ಏರುಪೇರು ಆಗುತ್ತೆ ಉಸಿರಾಟದಲ್ಲಿ ತೊಂದರೆಯನ್ನು ಅನುಭವಿಸೋದನ್ನು ನಾವು ಕಾಣ್ತೀವಿ. A person may stop breathing entirely if they take a large dose of an opioid or take to alongside other drugs such as sleep aid or alcohol. ಕಿಡ್ನಿ ಡ್ಯಾಮೇಜಸ್ನ ನಾವು ಅದರಲ್ಲಿ ಕಾಣ್ತೀವಿ. ದ ಕಿಡ್ನೀಸ್ ಫಿಲ್ಟರ್ ಎಕ್ಸಸ್ ಮಿನರಲ್ ಆ್ಯಂಡ್ ವಾಟರ್ ಪ್ರಾಡಕ್ಟ್ಸ್ ಫ್ರಮ್ ದ ಬ್ಲಡ್. ಹೆರಾಯಿನ್, ಕೆಟಾಮಿನ್ ಆ್ಯಂಡ್ ಸಿಂಥೆಟಿಕ್ cannabinoids can cause kidney damages or kidney failure. ಅಂದರೆ ಕಿಡ್ನಿಗಳ ಫೇಲ್ಯೂರ್ ಆಗೋಕ್ಕೆ ಈ ಡ್ರಗ್ಸ್, ಹಿರಾಯಿನ್ ಆಗಿರ್ಬೋದು, ಇವೆಲ್ಲ ಕಾರಣ ಆಗುತ್ತೆ. ಲಿವರ್ ಡಿಸೀಸಸ್ ಆಗುತ್ತೆ. ಕ್ರಾನಿಕ್ ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್ ಯೂಸ್ ಕ್ಯಾನ್ ಡ್ಯಾಮೇಜ್ ದ ಲಿವರ್ ಸೆಲ್ಸ್ ಲೀಡಿಂಗ್ ಟು ಇನ್ಫ್ಲಮೇಷನ್, ಸ್ಕೇರಿಂಗ್ ಆ್ಯಂಡ್ ಈವನ್ ಲಿವರ್ ಫೇಲ್ಯೂರ್ಸ್. ಓವರ್ ಡೋಸಿಂದ ಏನಾಗುತ್ತೆ ಅಂದರೆ ಟೇಕಿಂಗ್ ಟೂ ಮಚ್ ಆಫ್ ಡ್ರಗ್ಸ್ ಆರ್ ಟೇಕಿಂಗ್ ಮಲ್ಟಿಪಲ್ ಡ್ರಗ್ಸ್ ಟುಗೆದರ್ ಕ್ಯಾನ್ ರಿಸಲ್ಟ್ ಇನ್ ದ ಓವರ್ಡೋಸಿಂದ ಅದು ತನ್ನ ಎಫೆಕ್ಟನ್ನು ಕಾಣ್ತೀವಿ. ಇಷ್ಟು ಡ್ರಗ್ ಎಫೆಕ್ಟ್ಸ್. ಥ್ಯಾಂಕ್ ಯು.